ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಡೈಲಿ ರೆಸಿಪಿ ಚಾನಲ್. ಇವತ್ತು ನಿಮ್ಮ ಮುಂದೆ ಏನು ತೊಗೊಂಬಂದಿನಪ್ಪ ನಾನು ರೆಸಿಪಿ ಅಂದ್ರೆ ಶೇಂಗಾದ ಹಿಂಡಿ ಮತ್ತು ಒಂದೇ ವಿಡಿಯೋ ಒಳಗೆ ನಾನು 2 ರೆಸಿಪಿ ಮಾಡಿ ತೋರಿಸ್ತೀನಿ. ಒಂದು ಶೇಂಗಾ ಹಿಂಡಿ, ಒಂದು ನಮ್ಮ ಉತ್ತರ ಕರ್ನಾಟಕದ ಹಸಿಮೆಣಸಿನ್ಕಾಯಿ ಚಟ್ನಿ. ಇದು ನಮ್ಗೆ ಚಪಾತಿ, ರೊಟ್ಟಿ ಮತ್ತು ವೈಟ್ ರೈಸ್ ಒಳಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಬಿಸಿ ಬಿಸಿ ರೈಸ್ ಒಳಗೆ ಹಾಕೊಂಡು ತಿಂದರೆ ಎಷ್ಟು ಮಸ್ತ್ ಇರ್ತೈತಿ. ಮತ್ತು ನಮ್ಗೆ ಜೋಳದ ರೊಟ್ಟಿ ಕೂಡ ಬಾಯಂದು ಹೊಲಸಕ್ಕೆ ಎತ್ತಬೇಕು ಅಷ್ಟು ರುಚಿ ಇರ್ತೈತೆ ಅದು ಹಸಿಮೆಣ್ಸಿನ್ಕಾಯಿ ಚಟ್ನಿ. ಚಪಾತಿ ಕೂಡ ಅಂತೂ ಮಸ್ತ್ ಇರುತ್ತೆ. ನಾನಂತರೂ ಜಾಸ್ತಿ ಚಪಾತಿ ಕೂಡನೇ ತಿಂತೀನಿ ಮತ್ತು ರೈಸ್ ಕೂಡ ಜಾಸ್ತಿ ತಿಂತೀನಿ. ಇದು ಮೊಸರು ಹಾಕೊಂಡು ತಿನ್ಬೋದು, ಎಣ್ಣೆನೂ ಹಾಕೊಂಡು ತಿನ್ಬೋದು ಮತ್ತು ತುಪ್ಪನೂ ಹಾಕೊಂಡು ತಿನ್ಬೋದು. ಈಗ ಬರ್ರಿ ನಾನು ಫಸ್ಟ್ ಏನು ಮಾಡ್ತೀನಪ್ಪ ಅಂದ್ರೆ ನಾನು ಶೇಂಗಾದ ಹಿಂಡಿ ಮಾಡಿ ತೋರಿಸ್ತೀನಿ. ಬರ್ರಿ ನೋಡು ಅದಕ್ಕೆ ಏನೇನು ಬೇಕಪ್ಪ ಅಂತಂದು ನೋಡು ಬರ್ರಿ. ನಾನಿಲ್ಲಿ ಒಂದು 1/4 ಕಿಲೋ ಅಷ್ಟು ಅಂದ್ರೆ 1/4 kg ಅಷ್ಟು ನಾನು ಶೇಂಗಾ ತೊಗೊಂಡಿದ್ದೆ. ಇದ್ರಾಗ ಒಂದು ಮೂಟಿಗೆನ ಖಲಾಸ್ ಮಾಡಿಬಿಟ್ಟಾನ ತಿಂದು ರಾಜ್ಕುಮಾರ. ಆತು ಇಷ್ಟು ಮಾಡ್ತೀನಿ ಸದ್ದ. ಇದನ್ನು ನಾನು ಚಂದಾಗ ಗ್ಯಾಸು ಸಣ್ಣಗಿಟ್ಟು ನಾವು ಚಂದಾಗ ಹುರ್ಕೋಬೇಕಾಗಿದ್ದು ಶೇಂಗಾನೇ. ಇದರಿಂದ ನಾವು ರುಚಿ ಆಗುತ್ತದು ಶೇಂಗಾದ ಹಿಂಡಿ. ಫಸ್ಟ್ ಚಂದಾಗ ಹುರ್ಕೊಂಡು ಆಮೇಲೆ ಇದ್ರದ್ದು ಆರಾಕ್ಬಿಟ್ಟು ಸೊಪ್ಪಿ ಸುಲ್ಕೋಬೇಕು. ಈ ರೀತಿಯಾಗಿ ನಾವು ಕೈಯಿಂದ ಹಿಂಗೆ ಮಾಡಬೇಕು. ಸೊಪ್ಪಿ ಕಿತ್ತಾವು ಬಿಸಿ ಇದ್ದಾಗನೇ ಕಿತ್ತಿದ್ರೆ ಜಲ್ದಿ ಇದು ಆಗ್ತಾವು. ಸ್ವಲ್ಪ ಆರ್ಯಾವು. ನಾನು ಮುಂಜಾನೆ ಹುರಿದಿಟ್ಟೀನಿ. ಬಂದು ಎಲ್ಲ ತಿಂದು ಕಲಸ್ ಮಾಡಿಬಿಟ್ಟಾನ. ಎಲ್ಲ ತಿಂದು ಅಷ್ಟಿಷ್ಟ ಹಂಗೆ ಶೇಂಗಾ ಇದು ಅಂದ್ರೆ ಹುರಿದ ಶೇಂಗಾ ಅಂದ್ರೆ ಸಣ್ಣ ಇದ್ದಾಗಿಂದನೂ ಹಂಗೆ ನಮ್ಮ ಮಮ್ಮಿ ನನಗೆ ಶೇಂಗಾ ಹುರಿತಿದ್ರು ಏನಾರ ಮಾಡಾಕ ನನ್ನ ಕಾಣ್ಲಾರ್ದಂಗ ನಾ ಇರ್ಲಾರ್ದಾಗ ಹುರ್ಕೊಂಡು ತೆಗೆದು ಇಟ್ಕೊಂಡ್ಬಿಡ್ತಿದ್ರು. ತಿಂದು ಹೊಡಿತಿದ್ರು. ಹಂಗೆ ಕಳುಲೆ ತಿಂದು ಖಾಲಿ ಮಾಡಿಬಿಡ್ತಿದ್ದೆ. ನಾನು ಶೇಂಗಾ ಅಂದ್ರೆ ಅಷ್ಟಿಷ್ಟ ನನಗೆ ಹುರಿದಿದ್ದು ಶೇಂಗಾ ಅಂದ್ರೆ. ಚಲೋ ಮಾಡ್ತಪ್ಪ. ನೋಡ್ರಿ ನಾನು ಈ ಸ್ವಲ್ಪ ಎಲ್ಲ ಸೊಪ್ಪಿ ಸುಲ್ಕೊಂಡಿನಿ. ಪೂರ್ತಿ ಏನು ಹೋಗಂಗಿಲ್ಲ, ಅದು ಒಂದೊಂದೊಂದು ಇರ್ತಾವೆ, ನಡಿತೈತಿ, ಏನು ತೊಂದರೆ ಇಲ್ಲ. ಸದ್ಯನ ಮಿಕ್ಸಿಗೆ ಹಾಕೋಬೇಕು. ನಾನಿಲ್ಲಿ ಒಂದು 8 ಬೆಳ್ಳುಳ್ಳಿ ತೊಗೊಂಡಿನಿ, ಜವಾರಿವು. ಇವನ್ನ ಹಾಗೆ ಸೊಪ್ಪೇನು ಸುಲಿದ್ ಬೇಡ, ಹಾಗೆ ಹಾಕ್ಬೋದು ನಾವು. ಜವಾರಿ ಇವು ಹೈಬ್ರಿಡ್ ಆದ್ರೆ ಸೊಪ್ಪಿ ಸುಲಿಬೇಕು. ಇವು ಸೊಪ್ಪಿ ಸುಲಿಲಾರ ಹಾಕಿದ್ರೇ ರುಚಿ ಬರ್ತೈತಿ ಶೇಂಗಾದ ಹಿಂಡಿ. ನಾ ಶೇಂಗಾದ ಹಿಂಡಿ ಮಾಡಿದ್ನಿ ಅಂದ್ರೆ ಈಗ ಒಂದು ವಾರನೂ ಆಗಂಗಿಲ್ಲ. ಅದು 4 ದಿನದಾಗ ಖಾಲಿ ಆಗಿಬಿಡುತ್ತೆ. ಅಷ್ಟು ತಿಂತಾನೆ ಪ್ರೇಮು, ಜಾಸ್ತಿ ತಿಂತಾನ. ಇದು ಜೋಳದ ರೊಟ್ಟಿ ಮತ್ತು ರಾಗಿ ರೊಟ್ಟಿ, ಸಜ್ಜಿ ರೊಟ್ಟಿ, ಈ ರೊಟ್ಟಿ ಒಳಗೆಲ್ಲ ಬರೀ ಮೊಸರು ಹಾಕೊಂಡು ತಿಂದರೆ ಎಷ್ಟು ಮಸ್ತ್ ರುಚಿ ಇರ್ತೈತಿ. ನಮ್ಮ ಮನ್ಯಾಗಂತೂ ಜಲ್ದಿ ಖಾಲಿ ಆಗುತ್ತೆ. ನಾನಂತರೂ ಆಗಲೇ ಮುಗ್ಲೆ ಮಾಡ್ಕೋತ ಇರ್ತೀನಿ ಇದನ್ನು, ಅಷ್ಟು ರುಚಿ ಆಗುತ್ತೆ. ನಾವಂತರೂ ಎಲ್ಲ ಅನ್ನ ಸಾರು ಒಳಗೆ, ರೊಟ್ಟಿ ಒಳಗೆ, ರೊಟ್ಟಿ ಸಾಂಬಾರು ಒಳಗೆ ಎಲ್ಲದ್ರಾಗೂ ತಿಂತೀವಿ. ಮಸ್ತ್ ಆಗತ್ತೆ. ನೀವು ಮನ್ಯಾಗ ಒಂದ್ಸತಿ ಮಾಡ್ಕೊತೀನ್ರಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನೋಡಿರಿ ನಾನೆಲ್ಲ ಬೆಳ್ಳುಳ್ಳಿ ಸುಲ್ಕೊಂಡು ಇಟ್ಕೊಂಡಿನಿ. ಸದ್ಯದಕ್ಕೆ ಹಾಕ್ತೀನಿ ಒಂದು ಹಿಡಿ ಅಷ್ಟು ಬೆಳ್ಳುಳ್ಳಿ ಫ್ಲೇವರ್ ಜಾಸ್ತಿ ಇದ್ರೂ ಮಸ್ತ್ ಆಗುತ್ತೆ. ನೀವು ಜಾಸ್ತಿ ಬೇಕಾದರೂ ಹಾಕೋಬೋದು. ಇದಕ್ಕೆ ನಾನು ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಇಲ್ಲಿ ನಮ್ಗೆ ಎಷ್ಟು ಜಾಸ್ತಿ ಬೇಕು, ನಾವು ಖಾರ ಜಾಸ್ತಿ ತಿಂತೀವಲ್ಲ, ಅದಕ್ಕೆ ನಾನು ಒಂದೂವರೆ ಸ್ಪೂನ್ ಹಾಕ್ತೀನಿ. ಮಸಾಲೆ ಖಾರ ಮಾಡೋದು ಹೆಂಗೆ ಹೇಳ್ರಿ ಅಂತ ಹೇಳಾಕತ್ತಾರೆ, ಎಲ್ಲರೂ ಕೇಳಾಕತ್ತಾರೆ. ಅದು ನಾನು ಶಾರ್ಟ್ ವಿಡಿಯೋ ಒಳಗೆ ಅಪ್ಲೋಡ್ ಮಾಡ್ತೀನಿ, ನೋಡ್ಬೋದು ನೀವು. ಅದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು. ಅದು ಏನಂದ್ರೆ ಊರಿಗೆ ಹೋದಾಗ ಅದು ಒಂದು ವಿಡಿಯೋ ಮಾಡಿದ್ವಿ. ನಮ್ದು ಆಲ್ರೆಡಿ ಖಾರದೊಳಗೆ ಉಪ್ಪಿರುತ್ತೆ, ನಾನು ನೋಡ್ಕೊಂಡು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಆಯಿತು. ಇಷ್ಟೇ, ಬೆಳ್ಳುಳ್ಳಿ, ಖಾರ, ಉಪ್ಪು, ಬೆಳ್ಳುಳ್ಳಿ, ಶೇಂಗಾ, ಇಷ್ಟೇ ಶೇಂಗಾದ ಹಿಂಡಿ. ಮತ್ತು ಬೇರೆದವರು ಏನೇನ ಹಾಕ್ತಾರ, ನಾ ಮಾಡೋದು ಇಷ್ಟೇ. ರುಚಿ ಆಗುತ್ತೆ. ಹೌದು. ಇದು ನಾವು ಗ್ರೈಂಡ್ ಮಾಡ್ಕೊಂಡ್ಬಿಡ್ಬೇಕು. ಕಲ್ಲಾಗಿ ಜಜ್ಜಿದ್ರಂತರೂ ಇಟ್ಟು ರುಚಿ ಕೊಡುತ್ತಾ. ಈ ಮಿಕ್ಸರ್ ಯಾವಾಗ ಬಂತ ಕಲ್ಲು, ಅವಾಗೆಲ್ಲ ಹೋಗ್ಬಿಟ್ಟೈತಿ. ಈಗ ನಾವು ಒಂದು ಬೆಳ್ಳುಳ್ಳಿ ಕುಟ್ಟಾಕಿ ತೊಗೋಬೇಕು. ಈಗ ಮಿಕ್ಸರ್ ಕಿಡಿಂಬರಿ ಎಲ್ಲ ಹಾಕೊಂಡಾಯ್ತು. ಈ ಸದ ಗ್ರೈಂಡ್ ಮಾಡು. ಸತಿ ಗ್ರೈಂಡ್ ಮಾಡ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ಶೇಂಗಾದ ಉಳ್ದಿರ್ತಾವಲ್ಲ, ಮತ್ತೊಂದು ಸತಿ ಗ್ರೈಂಡ್ ಮಾಡ್ಕೋಬೇಕು. ಇಷ್ಟದ ಚಟ್ನಿ ರೆಡಿ ಆಗೈತಿ. ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಇನ್ನೊಂದು ಸ್ಪೂನ್ ಜಾಸ್ತಿ ಹಾಕೊಂಡಿ ನಾನು ಖಾರ. ನೀವು ನೋಡ್ಕೊಂಡು ಹಾಕೋಬೋದು.
ನೋಡಿದ್ರಲ್ಲ ಶೇಂಗಾ ಚಟ್ನಿ ಹೆಂಗೆ ಮಾಡೋದಂತ. ಈ ಸದ್ ನಾನು ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ಬರ್ರಿ. ಅದಕ್ಕೆ ಏನೇನು ಬೇಕು ಐಟಮ್ ಅಂತಲೂ ಹೇಳ್ತೀನಿ ಬರ್ರಿ. ಈಗ ನಮಗೆ ಹಸಿಮೆಣ್ಸಿನ್ಕಾಯಿ ಚಟ್ನಿಗೆ ಏನೇನು ಬೇಕಪ್ಪ ಅಂದ್ರೆ, ಒಂದು ಮೀಡಿಯಮ್ ಸೈಜು ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿ, ಒಂದು ಮೀಡಿಯಮ್ ಸೈಜು ಟೊಮೆಟೊ ನನ್ನ ಕಡೆ ಹಣ್ಣಾಗಿದ್ದೈತಿ. ಫುಲ್ ಕಸಕ್ಕಾಗಿತ್ತಂದ್ರೂ ಇಷ್ಟು ರುಚಿ ಆಗುತ್ತೆ ಚಟ್ನಿ, ಅಷ್ಟು ರುಚಿ ಆಗುತ್ತೆ. ನಾನು ಇಲ್ಲಿ ಸ್ವಲ್ಪ ಕಗ್ಗೈತಿ ಆದರೂ ಇರಲಿ. ಮತ್ತು ನಾನು ಒಂದು ಎಷ್ಟು ಇವು ನಮ್ಮ ಖಾರ ಎಷ್ಟು ಬೇಕೋ ಒಂದು 10 ಮೆಣಸಿನ್ಕಾಯಿ, ನಮ್ಮ ಖಾರ ಜಾಸ್ತಿ ತಿಂತೀವಿ, 10 ಹಸಿರು ಮೆಣಸಿನ್ಕಾಯಿ ಮತ್ತು ಒಂದೆರಡು ಚಿಕ್ಕ ಸೈಜ್ ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿ ಮತ್ತು ಶೇಂಗಾ, ಉಪ್ಪು, ಇಷ್ಟೇ. ಇದನ್ನು ಈ ಸದ್ ನಾವು ಹಂಚೊಳಗೆ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಹಂಚ್ ಖಾರ ಐತಿ, ಒಂದು ಹಿಡಿಯಷ್ಟು ನಾವು ಶೇಂಗಾ ಹುರ್ಕೋಬೇಕು. ನೋಡ್ರಿ ನಾವು ಈ ಥರ ಶೇಂಗಾ ಹುರ್ಕೋಬೇಕು. ಮುಂಚೆನೇ ಹುರ್ಕೋಬೇಕು, ಯಾಕಂದ್ರೆ ನಾವು ಟಮಾಟಿ ಉಳ್ಳಾಗಡ್ಡಿ ಹುರ್ಕೋತೀವಲ್ಲ ಅದೆಲ್ಲ ಸ್ವಲ್ಪ ನೀರು ಬಿಡುತ್ತೆ. ಅದಕ್ಕೆ ನಾವು ಫಸ್ಟಿಗೆ ನಾವು ಶೇಂಗಾ ಹುರ್ಕೊಂಡು ತಗೊಂಡ್ಬಿಡ್ಬೇಕು. ಆಮೇಲೆ ನೆಕ್ಸ್ಟ್ ನಾವು ಈ ಸದ್ದ ಹಸಿಮೆಣ್ಸಿನ್ಕಾಯಿ ಹುರ್ಕೋಬೇಕು. ಇದಕ್ಕೆ ಎಣ್ಣೆ ಹಾಕಂಗಿಲ್ಲ. ಹಸಿಮೆಣ್ಸಿನ್ಕಾಯಿಗೆ, ಉಳ್ಳಾಗಡ್ಡಿಗೆ, ಟಮಾಟಿಗೆ ನಾವು ಎಣ್ಣೆ ಹಾಕಿ ಹುರ್ಕೋಬೇಕು. ಫಸ್ಟ್ ಸ್ವಲ್ಪ ನೀರು ಅದಾವು, ಅದು ಎಲ್ಲ ಆರಿಂದ ನಾ ಎಣ್ಣೆ ಹಾಕೋತೀನಿ. ನೋಡ್ರಿ ನಾವು ಸ್ವಲ್ಪ ಎಣ್ಣೆ ಹಾಕೋಬೇಕು. ದೂರ ನಿಂತು ಉರಿಬೇಕು, ಸತಿ ಹಾರಿ ಬಿಡುತ್ತೆ ಹಸಿಮೆಣ್ಸಿನ್ಕಾಯಿ. ಈ ರೀತಿ ಮಾಡ್ಬೇಕು ನೀವು, ಯಾಕಂದ್ರೆ ಅದು ಕಣ್ಣಾಗ ಸಿಡಿತೈತಿ. ಕಪ್ ಅಂದ್ಬಿಡ್ತಂದ್ರೆ ಕಣ್ಣಿಗೆ ಸಿಡಿತೈತಿ. ಅದಕ್ಕೆ ನೋಡ್ರಿ ದೀಪನ್ ಪ್ಲ್ಯಾನ್ ಹೆಂಗೈತಿ. ಈ ಥರ ಹಸಿಮೆಣ್ಸಿನ್ಕಾಯಿ ಹುರ್ಕೋಬೇಕು ಚಂದಾಗಿ. ಮೆಣಸಿನ್ಕಾಯಿ ತಕೊಂಡ್ಬಿಡ್ಬೇಕು. ಈ ಸದ್ ನಾವು ಉಳ್ಳಾಗಡ್ಡಿ ಟಮಾಟಿ ಒಂದೇ ಸತಿಗೆ ಹಾಕೊಂಡ್ಬಿಡೋದು. ಫಸ್ಟ್ ನೀವು ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೆ ಎಲ್ಲ ತರಕಾರಿ ನೀವು ಫಸ್ಟ್ ತೊಳ್ಕೊಬೇಕಾಗತ್ತೆ. ನಾನು ಎಲ್ಲ ತೊಳ್ಕೊಂಡು ಇಟ್ಕೊಂಡಿನಿ. ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ನಾವು. ಇವನು ಚಂದಾಗ ಟಮಾಟಿ ಉಳ್ಳಾಗಡ್ಡಿ ಚಂದಾಗ ಫ್ರೈ ಆಗ್ಬೇಕು ಅವು, ಇಲ್ಲಾಂದ್ರೆ ಹಸಿ ಸ್ಮೆಲ್ ಬರ್ತೈತಿ ಚಟ್ನಿ ಒಳಗೆ. ನೋಡ್ರಿ ಈ ಥರ ಫ್ರೈ ಆಗಬೇಕು. ಸ್ವಲ್ಪ ಕೆಂಪಗ ಟಮಾಟಿ ಎಲ್ಲ ನೋಡ್ರಿ ಈ ಥರ ಫ್ರೈ ಆಗಬೇಕು. ನೋಡ್ರಿ ಉಳ್ಳಾಗಡ್ಡಿ ಎಲ್ಲ ಹಸಿ ವಾಸನೆ ಹೋಗಿರುತ್ತಲ್ಲ, ಮಸ್ತ್ ರುಚಿ ಆಗುತ್ತೆ ಚಟ್ನಿ. ಬೆಳ್ಳುಳ್ಳಿ ಏನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡ್ರಿ ನಾನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿನಿ. ಇದನ್ನು ಬಿಸಿ ಬಿಸಿ ಇರುತ್ತೆ, ಆರಾಕ್ ಬಿಡ್ಬೇಕದು. ತಣ್ಣಗಾಗಿಂದ ಮಿಕ್ಸರ್ಗೆ ಇಡಬೇಕು. ಬಿಸಿ ಬಿಸಿ ಹಾಕಿದ್ರೆ ನಿಮ್ಮ ಮಿಕ್ಸರ್ ಕೆಡುತ್ತಾ. ನಾನೇನು ಶೇಂಗಾ, ಹಸಿಮೆಣ್ಸಿನ್ಕಾಯಿ, ಟಮಾಟಿ, ಉಳ್ಳಾಗಡ್ಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿನಿ. ಬೆಳ್ಳುಳ್ಳಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೆ ಹಾಕಬೇಕು. ಬೆಳ್ಳುಳ್ಳಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡಿಬಿಟ್ರೆ ಚಟ್ನಿ ರೆಡಿ ಆಗುತ್ತೆ. ತೋರಿಸ್ತೀನಿ ಚಟ್ನಿ ಗ್ರೈಂಡ್ ಮಾಡಿನೂ ತೋರಿಸ್ತೀನಿ. ತಣ್ಣಗಾಗೈತಿ, ನಾನು ಮಿಕ್ಸಿಗೆ ಹಾಕೋತೀನಿ ಈಗ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಗ್ರೈಂಡ್ ಮಾಡ್ಕೋಬೇಕು. ಸದ್ದ ನಮ್ಮ ಚಟ್ನಿ ರೆಡಿ ಆಗೈತಿ, ನೋಡ್ಕೊಂಡ್ ಬನ್ರಿ ಒಂದ್ಸತಿ. ಗಮ್ಮನ ಆತೈತಿ. ಶೇಂಗಾ ಹಿಂಡಿನೂ ಗಮ್ಮ, ಇದನ್ನು ಗಮ್ಮ. ಎಷ್ಟು ಮಸ್ತ್ ಆಗ್ತದಂದ್ರೆ ಸದ್ದ ಬಿಸಿ ಬಿಸಿ ಚಪಾತಿಗೆ ಒಂದು ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆ ಹಾಕೊಂಡು ತಿಂದ್ಬಿಟ್ರ ಸ್ವರ್ಗ. ರೊಟ್ಟಿಗಂದ್ರೂ ಮುಗೀತು. ಮೊಸರು ಹಾಕೊಂಡು ತಿಂದ್ರೆ ಉಪ್ಪು ಎಲ್ಲ ಕರೆಕ್ಟ್ ಆಗೈತಿ, ಖಾರನೂ ಕರೆಕ್ಟ್ ಆಗೈತಿ. ಹಸಿಮೆಣ್ಸಿನ್ಕಾಯಿ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಜಾಸ್ತಿ ಹಾಕೋತೀವಿ, ನೀವು ಕಡಿಮೆ ತಿಂದ್ರೆ ಕಡಿಮೆ ಹಾಕೋರಿ ಮೆಣಸಿನ್ಕಾಯಿ. ನೋಡಿದ್ರಲ್ಲ 2 ರೆಸಿಪಿ ಹೆಂಗಿದ್ದು ಅಂತ. ನೀವು ನಿಮ್ಮ ಮನೆಯಾಗ ಒಂದ್ಸತಿ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ನನಗೊಂದ್ಸತಿ ಕಮೆಂಟ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಿಂಗೆ ಸಪೋರ್ಟ್ ಮಾಡಿರಿ. ಸಪೋರ್ಟ್ ಮಾಡತ್ತೀರಿ, ಖುಷಿ ಆಗುತ್ತಾ. ಇನ್ನು ನಿಮ್ಮ ಮುಂದೆ ಅಕ್ಕ ಸ್ವೀಟ್ ಮಾಡಂದಿರಿ, ಸ್ವೀಟ್ನು ಮಾಡಿ ತೋರಿಸ್ತೀನಿ ಒಂದ್ಸತಿ. ಓಕೆ, ವಿಡಿಯೋ ಇಷ್ಟ ಆಯಿತು, ಎಲ್ಲ ಪೂರ್ತಿ ನೋಡಿದ್ದಕ್ಕೆ ಆ ವಿಡಿಯೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.